Hi, good morning everyone. Yes, in the previous classes ಅಲ್ಲಿ ನಾವು ಬ್ರಿಡ್ಜ್ ಕೋರ್ಸ್ನ ಒಂದಿಷ್ಟು ಪಾರ್ಟ್ಗಳನ್ನು ನೋಡ್ತಾ ಇದ್ವಿ. ನಂಬರ್ ಸಿಸ್ಟಮ್ಸ್ ಹೇಗಿರುತ್ತೆ, ಟೈಪ್ಸ್ ಆಫ್ ನಂಬರ್ಸ್ ಹೇಗಿರುತ್ತೆ, ಹಾಗೆ LCM and GCD ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಹಾಗೆ ಬಾಡ್ಮಾಸ್ ರೂಲನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಹಾಗೆ ಅದರಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಹಾಗೆ ಇನ್ನೊಂದು ಎರಡು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಫ್ರ್ಯಾಕ್ಷನ್ಸ್ ಹಾಗೆ ರೆಡ್ಯೂಸಿಂಗ್ ದ ಫ್ರ್ಯಾಕ್ಷನ್ಸ್ ಹಾಗೆ ಕಂಪ್ಯೂಟಿಂಗ್ ದ ಫ್ರ್ಯಾಕ್ಷನ್ಸ್ ಈ ಥರ ಟಾಪಿಕ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಹಾಗೆ ಆಪರೇಷನ್ಸ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ಇವತ್ತಿನ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಬಾಡ್ಮಾಸ್ ರೂಲ್ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಹಾಗೆ ಇನ್ನೊಂದು ಥರ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ, ಯಾವ ಥರ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ವೆರಿಫೈ 9 plus 16 divided by 4 minus 2 into 16 minus 2 into 7 plus 4 plus 6 into 2 plus 5 is equals to 43. Yes, okay. ಹಾಗಾದ್ರೆ ಇಲ್ಲಿ ಕೇಳ್ತಾ ಇರೋದೇನು ಅಂದರೆ ವೆರಿಫೈ ಮಾಡಬೇಕಾಗಿದೆ. LHS ಅಲ್ಲಿ ನಮಗೆ ಬರ್ತಾ ಇರುವಂಥ ವ್ಯಾಲ್ಯೂ RHS ಗೆ ಈಕ್ವಲ್ ಆಗ್ತಾ ಹೋಗಬೇಕು. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಿರುವಂಥ ವ್ಯಾಲ್ಯೂಸು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರುವಂಥ 43ಗೆ ಈಕ್ವಲ್ ಆಗಬೇಕು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ನಾವೇನು ಕನ್ಸಿಡರ್ ಮಾಡ್ಕೊಂಡು ಹೋಗಬೇಕು? ಫಸ್ಟ್ ನಾವು LHS ನ ಕನ್ಸಿಡರ್ ಮಾಡ್ಕೊಂಡು ಹೋಗೋಣ. LHS ಅಲ್ಲಿ ಏನಿದೆ 9 plus 16 divided by 14 minus 2 into 16 minus 2 into 7 plus 4 plus 6 into 2 plus 5. LHS ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಹಾಗಾದರೆ ಅಗೇನ್ ಏನು ಹೇಳ್ತಾ ಇದ್ದೀವಿ, ಬಾಡ್ಮಾಸ್ ರೂಲ್ನ ಯೂಸ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಬಾಡ್ಮಾಸ್ ರೂಲ್ ಯೂಸ್ ಮಾಡಬೇಕು ಅಂತಂದರೆ ಫಸ್ಟ್ ಒನ್ ಏನಾಗುತ್ತೆ, ಬ್ರಾಕೆಟ್ಸ್ ಇದೆಯಾ, ಆರ್ಡರ್ ಇದೆಯಾ, ಡಿವಿಷನ್ ನೋಡ್ಕೋಬೇಕು. ಹಾಗೆ ಮಲ್ಟಿಪ್ಲಿಕೇಶನ್ಸ್, ಅಡಿಷನ್ಸ್. ಫಸ್ಟ್ ಒನ್ ಬ್ರಾಕೆಟ್ಸ್ ಒಳಗಡೆ ಇರೋದನ್ನು ನಾವಿಲ್ಲಿ ಸಾಲ್ವ್ ಮಾಡ್ಕೋಬೇಕು, ಹೌದಲ್ವಾ? ಹಾಗಾದರೆ ಇಲ್ಲಿ ಎಷ್ಟು ಬ್ರಾಕೆಟ್ಸ್ ಇದೆ? 2 ಬ್ರಾಕೆಟ್ಸ್ ಇದ್ದಾವೆ, ಹೌದಲ್ವಾ? ಹಾಗಾದರೆ ಫಸ್ಟ್ ಆ 2 ಬ್ರಾಕೆಟ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸಾಲ್ವ್ ಮಾಡ್ಕೊಂಡಾದ್ಮೇಲೆ ಆರ್ಡರ್ ಇದೆಯಾ, ಪವರ್ಗಳೆಲ್ಲೂ ಇಲ್ಲ, ಹಾಗಾಗಿ ಆರ್ಡರ್ನ ನಾವಿಲ್ಲಿ ಚೆಕ್ ಮಾಡೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಡಿವಿಷನ್ ಇದೆ, ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟು ಬ್ರ್ಯಾಕೆಟ್ಸ್ ಒಳಗಡೆ ಸಾಲ್ವ್ ಮಾಡ್ಕೊಳ್ಳೋದಾದ್ರೆ 16 minus 2 into 7 plus 4, ಹೌದಲ್ವಾ? ಬ್ರ್ಯಾಕೆಟ್ಸ್ ಒಳಗಡೆ ಇರೋದೇನು 16 minus 2 into 7 plus 4. ಅಗೇನ್ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕಾಗಿದೆ, ಅಗೇನ್ ಬಾಡ್ಮಾಸ್ ರೂಲ್ ಯೂಸ್ನೇ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 2 into 7 ಅಂದರೆ ಏನಾಗುತ್ತೆ, 16 minus 14 plus 4 ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗೆ 14 minus 14 plus 4 minus 14 plus 4 ಅಂದರೆ ನಮಗೇನಾಯಿತು, minus 10 ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಮಗೆ 16 minus 10 equals to 6 ಆಗ್ತಾ ಇದೆ. ಒಂದು ಫಸ್ಟು ಬ್ರಾಕೆಟ್ ಫಸ್ಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ 16 minus 2 into 7 plus 4 ನ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 6 ಬರ್ತಾ ಇದೆ. ಹಾಗೆ ಸೆಕೆಂಡ್ ಬ್ರಾಕೆಟ್ ಅಲ್ಲಿರುವಂಥ ವ್ಯಾಲ್ಯೂ ಏನು ಆಗ್ತಾ ಇದೆ, ಸೆಕೆಂಡ್ ಬ್ರಾಕೆಟ್ ಅಲ್ಲಿರೋದು 2 plus 5 is equals to 7, ಹೌದಲ್ವಾ? ಸೆಕೆಂಡ್ ಬ್ರಾಕೆಟ್ ಇರೋದು. ಹಾಗಾದ್ರೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. 9 plus 16 divided by 4 minus 2 into ಬ್ರಾಕೆಟ್ಸ್ ಅಲ್ಲಿ ಇರೋದಿದೆ ಅಲ್ವಾ? ಹಾಗಾದ್ರೆ ಇದರ ವ್ಯಾಲ್ಯೂ ಏನು ಬರ್ತಾ ಇದೆ, 6 ಬರ್ತಾ ಇದೆ. ಹಾಗಾಗಿ 2 into 6 plus 6 into 7 plus 6 into 7. ಈಗ ನಾವು ಈಕ್ವೇಷನ್ಸ್ ಅಲ್ಲಿ ಫಸ್ಟು ಯಾವುದು ಸಾಲ್ವ್ ಮಾಡ್ಕೋಬೇಕು, ಬಾಡ್ಮಾಸ್ ರೂಲ್ ಆಗೋದಾದ್ರೆ ಬ್ರಾಕೆಟ್ಸ್ ಇಲ್ಲ, ಆರ್ಡರ್ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವುದು, ಡಿವಿಷನ್. ಹಾಗಾದ್ರೆ ಡಿವಿಷನ್ ಪಾರ್ಟ್ ಎಲ್ಲಿದೆ, ಡಿವಿಷನ್ ಪಾರ್ಟ್ ಇಲ್ಲಿದೆ. ಹಾಗಾದ್ರೆ 16 divided by 4 ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ, 16 divided by 4 is 4 minus 2 into 6. ನೆಕ್ಸ್ಟ್ ಒನ್ ಯಾವುದು, ಮಲ್ಟಿಪ್ಲಿಕೇಶನ್ಸ್, ಹೌದಲ್ವಾ? ಹಾಗಾಗಿ ಮಲ್ಟಿಪ್ಲಿಕೇಶನ್ಸ್ ನ ಮಾಡ್ತಾ ಹೋಗೋಣ. minus 2 into plus 6 ಅಂದರೆ ನಮಗೆ minus 12, 6 into 7 ಅಂದರೆ plus 42. ನಾವು 9 plus 4 is 13 minus 12 plus 42. 13 ಅಲ್ಲಿ 12 ಆಯಿತು ಅಂದರೆ ವ್ಯಾಲ್ಯೂ ಎಷ್ಟು, 1 plus 42. 1 plus 42 is equals to 43. ಹಾಗಾದರೆ RHS ಅಲ್ಲಿರುವಂಥ ವ್ಯಾಲ್ಯೂಸ್ ಎಷ್ಟು, 43 ಬರ್ತಾ ಇದಲ್ಲ ವ್ಯಾಲ್ಯೂ. ಕನ್ಸಿಡರ್ LHS ನ ಕನ್ಸಿಡರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಬಾಡ್ಮಾಸ್ ರೂಲ್ನ ಯೂಸ್ ಮಾಡ್ತಾ ಇದೀವಿ. ಬಾಡ್ಮಾಸ್ ರೂಲ್ ಪ್ರಕಾರ ಹೋಗೋದಾದ್ರೆ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೋಬೇಕು.
ಹಾಗಾಗಿ ಫಸ್ಟ್ ಬ್ರಾಕೆಟಲ್ಲಿ ಇರೋದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬ್ರಾಕೆಟಲ್ಲಿರುವಂಥ ವ್ಯಾಲ್ಯೂ ನಮಗೆ 6 ಬರ್ತಾ ಇದೆ. ಸೆಕೆಂಡ್ ಬ್ರಾಕೆಟಲ್ಲಿರುವಂಥ ವ್ಯಾಲ್ಯೂ ನಮಗೆ 7 ಬರ್ತಾ ಇದೆ. ನೆಕ್ಸ್ಟು ಆ ಬ್ರಾಕೆಟ್ಸ್ ಇರೋ ಪ್ಲೇಸ್ಗಳೆಲ್ಲ ನಾವು ಆ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 9 ಪ್ಲಸ್ 16 ಡಿವೈಡೆಡ್ ಬೈ 4 ಮೈನಸ್ 2 ಇಂಟು 6 ಪ್ಲಸ್ 6 ಇಂಟು 7. ವ್ಯಾಲ್ಯೂಸ್ 16 ಡಿವೈಡೆಡ್ ಬೈ 4 ಅಂದರೆ 4, ಮೈನಸ್ 2 ಇಂಟು 6 ಅಂದರೆ ಮೈನಸ್ 12, 6 ಇಂಟು 7 ಅಂದರೆ 42, 9 ಪ್ಲಸ್ 4 ಮೈನಸ್ 12 ಪ್ಲಸ್ 42, 13 ಮೈನಸ್ 12 ಪ್ಲಸ್ 42, 1 ಪ್ಲಸ್ 42 is equals to 43. This is RHS value. ಓಕೆನಾ, ವೆರಿಫಿಕೇಶನ್ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ಸೆಕೆಂಡ್ ಪ್ರಾಬ್ಲಮ್ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಅಗೇನ್ ವೆರಿಫೈ 1 divided by 2 into 1 into 4 minus 2 plus 3 into 2 minus 1 plus 1 into 1 minus 4 minus 1 by 2 into minus 1 into 2 minus 4 plus 1 into 4 minus 2 is equals to minus 1. ಓಕೆನಾ, ಹಾಗಾದ್ರೆ ಅಗೇನ್ ನಾವಿಲ್ಲಿ ವೆರಿಫೈ ಮಾಡಬೇಕಾಗಿದೆ. LHS is equals to RHS ಅಂತ ಪ್ರೂವ್ ಮಾಡಬೇಕಾಗಿದೆ. ಹಾಗಾದ್ರೆ ಫಸ್ಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು LHS ನ ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ ಸೊಲ್ಯೂಷನ್ಸ್ ಅನ್ನು ಫಸ್ಟ್ ಏನು ಮಾಡ್ತಿದ್ದೀರಾ, LHS ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. LHS ಕನ್ಸಿಡರ್ ಮಾಡ್ಕೊಂಡ್ರೆ 1 divided by 2, 1 into 4 minus 2 plus 3 into 2 minus 1 plus 1 into 1 minus 4 minus 1 by 2 into minus of 2 minus 4 plus 1 into 4 minus 2. LHS ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅಗೇನ್ ನಮಗೆ ಇವಾಗ ಬಾಟ್ಮಸ್ ರೂಲ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇದಿಷ್ಟು ನಾವು ಫಸ್ಟ್ ಬ್ರಾಕೆಟ್ ಅಂತ ತಗೊಂಡ್ರೆ ಇದಿಷ್ಟು ನಾವು ಸೆಕೆಂಡ್ ಬ್ರಾಕೆಟ್ ಅಂತ ತಗೋಣ. ಹಾಗಾದ್ರೆ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಏನೇನಿದೆ, 1 into 4 minus 2, ಓಕೆ 1 by 2, 1 into 4 minus 2, 4 ಅಲ್ಲಿ ಮೈನಸ್ 2 ಹೋಯ್ತು ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗ್ತಾ ಹೋಗುತ್ತೆ. ಹಾಗೆ 3 into 2 minus 1 is 1 plus 1 into 1 minus 4 is minus 3 minus 1 by 2 into again minus 1 into 2 minus 4 is minus 2 plus 1 into 4 minus 2 is 2. ಅಗೇನ್ ಬ್ರಾಕೆಟ್ಸ್ ಒಳಗಡೆ ಮತ್ತೆ ಬ್ರಾಕೆಟ್ಸ್ ಇರೋದ್ರಿಂದ ಬ್ರಾಕೆಟ್ಸ್ ಅಲ್ಲಿ ಇರೋದನ್ನೆಲ್ಲ ಫಸ್ಟ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸಾಲ್ವ್ ಮಾಡ್ಕೊಂಡಾದ್ಮೇಲೆ ಏನೇನು ವ್ಯಾಲ್ಯೂಸ್ ಬಂದಿದೆ, 4 minus 2 is 2, 2 minus 1 is 1, 1 minus 4 is minus 3, 2 minus 4 is minus 2, 4 minus 2 is 2. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ, ವ್ಯಾಲ್ಯೂಸ್ ತಗೊಂಡ್ವಿ. ಹಾಗೆ 1 by 2 into 1 2 is 2, 3 into 1 plus 3, 1 into minus 3 is minus 3 minus 1 by 2 into minus 1 into minus 2 plus 2, 1 into 2 plus 2, therefore 2 plus 2 is 1 by 2 plus 3 and minus 3 get cancels, 1 into 2, 1 by 2 into 2 minus 1 by 2 into 2 plus 2 is 4, therefore here the 2 and 2 get cancels, 2 1s are 2 2s are, therefore value straight to 1 into 2, 1 into 1 ಅಂದರೆ 1 minus 1 into 2 ಅಂದರೆ 2 implies 1 minus 2 is minus 1. ಹಾಗಾದರೆ RHS ಅಲ್ಲಿ ವ್ಯಾಲ್ಯೂಸ್ ಏನು ಬರಬೇಕಾಗಿತ್ತು, -1 ಬರಬೇಕಾಗಿತ್ತು. LHS ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, RHS ಎಕ್ಸಿಟ್ ಆಗ್ತಾ ಇದೆ. ಹೌದಲ್ವಾ? ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ. ಈ ಎರಡು ಪ್ರಾಬ್ಲಮ್ಸ್ನ ಮಾಡಿದ್ದು. ಹಾಗಾದರೆ ಇನ್ ಫ್ಯೂಚರಲ್ಲಿ ನಾವು ಫಸ್ಟು ಈಕ್ವೇಷನ್ಸ್ ಪ್ರಾಬ್ಲಮ್ಸ್ ಯಾವ ಥರ ಇದೆ, ಬಾಡ್ಮಸ್ ಏನಾದರೂ ಯೂಸ್ ಮಾಡ್ಕೊಳ್ಳೋದು ಎಲ್ಲಿ ಅಂತ ಗೊತ್ತಾಗ್ತಿದೆ ಅಲ್ವಾ? ಹಾಗಾದರೆ ನೆಕ್ಸ್ಟು ನಮಗೆ ಫ್ರ್ಯಾಕ್ಷನ್ಸ್ ಅಂತ ಟಾಪಿಕ್ ಬರ್ತಾ ಹೋಗುತ್ತೆ. ಆಲ್ರೆಡಿ ನಿಮಗೆ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಿದೆ. ಆ ಫ್ರ್ಯಾಕ್ಷನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡೋಣ. ಓಕೆ, ಫ್ರ್ಯಾಕ್ಷನ್ಸ್ ಆಲ್ರೆಡಿ ನಿಮಗೆ ಗೊತ್ತಿರೋದೆ. ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ, ಫ್ರ್ಯಾಕ್ಷನ್ಸ್ ಇಸ್ ಇನ್ ದ ಫಾರ್ಮ್ ಆಫ್ P/Q ಫಾರ್ಮಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ನಿಮಗೆ ಭಿನ್ನ ರಾಶಿಗಳು ಅಂತ ಏನು ಹೇಳ್ತೀರಲ್ವಾ, ಆ ಭಿನ್ನ ರಾಶಿಗಳನ್ನ ನಾವಿಲ್ಲಿ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತಾ ಹೋಗೋದು. ನೀವು ತುಂಬ ಜನ ಪ್ರಾಬ್ಲಮ್ ಏನು ಮಾಡ್ತಾ ಇರೋದು ಅಂತಂದರೆ ಫ್ರ್ಯಾಕ್ಷನ್ಸ್ ಸಾಲ್ವ್ ಮಾಡೋದನ್ನೇ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ಹಾಗಾದರೆ ಈ ಫ್ರ್ಯಾಕ್ಷನ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು, ಹೇಗೆ ನಾವು ರೆಡ್ಯೂಸಿಂಗ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಥವಾ ಸಿಂಪಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಫ್ರ್ಯಾಕ್ಷನ್ಸ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ಹಾಗಾದರೆ ಅಲ್ಲಿ ನಮಗೆ ಎಷ್ಟು ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ಬರ್ತಾ ಹೋಗುತ್ತೆ, ಅದರ ಬೇಸ್ ಮೇಲೆ ಯಾವ ಥರ ಪ್ರಾಬ್ಲಮ್ಸ್ಗಳು ಇದಾವೆ ಅಂತ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನಮಗೆ ಫ್ರ್ಯಾಕ್ಷನ್ಸ್ ಅಂದರೆ 3 ಟೈಪ್ಸ್ ಫ್ರ್ಯಾಕ್ಷನ್ಸ್ ಬರ್ತಾ ಹೋಗುತ್ತೆ. ಮೊದಲನೇದು ನಮಗೆ ಪ್ರಾಪರ್ ಫ್ರ್ಯಾಕ್ಷನ್ಸ್. ಫಸ್ಟ್ ಯಾವುದು ಪ್ರಾಪರ್
ಫ್ರಾಕ್ಷನ್ಸ್. ಹಾಗೆ ಸೆಕೆಂಡ್ ಒನ್ ನಮಗೆ ಇಂಪ್ರಾಪರ್ ಫ್ರಾಕ್ಷನ್ಸ್. ಸೆಕೆಂಡ್ ಒನ್ ಇಂಪ್ರಾಪರ್ ಫ್ರಾಕ್ಷನ್ಸ್ and the third one mixed fractions. Mixed fractions. ಈ ಫ್ರಾಕ್ಷನ್ಸ್ ಅಂದ್ರೆ ನಮ್ಗೆ ಏನಂತ ಭಿನ್ನ ರಾಶಿಗಳು. ಓಕೆ, ಈ ಭಿನ್ನ ರಾಶಿಗಳ ಬಗ್ಗೆ ನೀವು ಆಲ್ರೆಡಿ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾದ್ರೆ PUC ಬಂದಾಗ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಇರ್ತವೆ, ಅಲ್ಲಿ ನಿಮಗೆ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಆ ಮಿಸ್ಟೇಕ್ಸ್ನ ಸ್ವಲ್ಪ ಸರಿ ಮಾಡ್ಕೊಳ್ಳೋದಕ್ಕೆ ನಾವಿವತ್ತು ಫ್ರಾಕ್ಷನ್ಸ್ ಬಗ್ಗೆ ಸಣ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಓಕೆನಾ? ಓಕೆ, ಪ್ರಾಪರ್ ಫ್ರಾಕ್ಷನ್ಸ್. ಹಾಗಾದ್ರೆ ಪ್ರಾಪರ್ ಫ್ರಾಕ್ಷನ್ಸ್ ಅಂದ್ರೆ ಯಾವ ತರ ಬರ್ತಾ ಹೋಗುತ್ತೆ? ಪ್ರಾಪರ್ ಫ್ರಾಕ್ಷನ್ಸ್ ಇಲ್ಲಿ ನಮಗೆ ಅಗೇನ್ ಫ್ರಾಕ್ಷನ್ಸ್ ಅಂದ್ರೆ ನಮಗೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಂತ ಹೇಳ್ತಾ ಹೋಗ್ತೀರಾ. ಹಾಗಾದ್ರೆ ಪ್ರಾಪರ್ ಫ್ರಾಕ್ಷನ್ಸ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ನ್ಯೂಮರೇಟರ್ ವ್ಯಾಲ್ಯೂ is less than denominator of the value. ಕೊಟ್ಟಿರುವಂತ ನಂಬರ್ಸ್ ಫ್ರಾಕ್ಷನ್ ನಂಬರ್ಸ್ ಅಲ್ಲಿ ನಮಗೆ ಏನಾಗಿರುತ್ತೆ ನ್ಯೂಮರೇಟರ್ ನ ವ್ಯಾಲ್ಯೂಗಳು ಡಿನಾಮಿನೇಟರ್ಗಿಂತ ಲೆಸ್ಸರ್ ಆಗಿರುತ್ತೆ. ಹಾಗಾದ್ರೆ ಫ್ರಾಕ್ಷನ್ಸ್ ಪ್ರಾಪರ್ ಫ್ರಾಕ್ಷನ್ಸ್ಗೆ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ 1/2, 2/3, 3/4, 5/10, 99/1101, 1100. ಹೌದಲ್ವಾ? ಹಾಗಾದ್ರೆ ಅಪ್ಪರ್ ಪಾರ್ಟ್ ಅನ್ನು ನಾವು ನ್ಯೂಮರೇಟರ್ ಆಫ್ ದ ಫ್ರಾಕ್ಷನ್ ಅಂತ ಹೇಳಿದ್ರೆ ಲೋಯರ್ ಪಾರ್ಟ್ ಅನ್ನು ನಾವು ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ಸ್ ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ನ್ಯೂಮರೇಟರ್ ವ್ಯಾಲ್ಯೂ 1 is less than 2. ಹೌದಲ್ವಾ? ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ. 1 ಅನ್ನೋ ವ್ಯಾಲ್ಯೂ 2ಕ್ಕಿಂತ ಸಣ್ಣ ನಂಬರ್, ಹಾಗಾಗಿ 1 is less than 2 ಆಗ್ತಾ ಇದೆ. ಹಾಗಾದ್ರೆ ಈ ನಂಬರ್ ಏನಾಗ್ತಾ ಇದೆ, ಇದು ಪ್ರಾಪರ್ ಫ್ರಾಕ್ಷನ್ಸ್. ಹಾಗೆ 2 is less than 3, ಅಗೇನ್ ಪ್ರಾಪರ್ ಫ್ರಾಕ್ಷನ್ಸ್. 3/4, ಅಗೇನ್ ಪ್ರಾಪರ್ ಫ್ರಾಕ್ಷನ್ಸ್. 5/10, 99/1100. ಹೌದಲ್ವಾ? ಈ ತರ ನಂಬರ್ಸ್ಗಳು ನ್ಯೂಮರೇಟರ್ ವ್ಯಾಲ್ಯೂಸ್ ಇಸ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್ ವ್ಯಾಲ್ಯೂಸ್, ದೆನ್ ವಿ ಕಾಲ್ ದಟ್ ನಂಬರ್ ಇಸ್ ಆನ್ ಪ್ರಾಪರ್ ಫ್ರಾಕ್ಷನ್ ನಂಬರ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಗೊತ್ತಾಯ್ತಲ್ವಾ? ಹಾಗಾದ್ರೆ ಇನ್ನು ನೆಕ್ಸ್ಟ್ ಒನ್ ಇಂಪ್ರಾಪರ್ ಫ್ರಾಕ್ಷನ್ಸ್. ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂದ್ರೆ ಹೇಗೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಡಿನಾಮಿನೇಟರ್. ಅಗೇನ್ ಏನಾಗ್ತಾ ಇದೆ ಇಲ್ಲಿ ನ್ಯೂಮರೇಟರ್ ವ್ಯಾಲ್ಯೂಗಳು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ದ ಡಿನಾಮಿನೇಟರ್ ಆಗ್ತಾ ಇದೆ ಅಂದ್ರೆ ಆ ಫ್ರಾಕ್ಷನ್ಸ್ ನಾವೇನಂತ ಕರಿತಾ ಹೋಗ್ತೀವಿ, ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಇಂಪ್ರಾಪರ್ ಫ್ರಾಕ್ಷನ್ಸ್ ಎಕ್ಸಾಂಪಲ್ ಆದ್ರೆ 2/1, 3/2, 3/2 and 2/2. ಹೌದಲ್ವಾ? ಕಂಡೀಷನ್ಸ್ ಹೇಳ್ತಾ ಇದ್ದಾರೆ ನೋಡಿ, ನ್ಯೂಮರೇಟರ್ is greater than or equals to 2/1, 2 is greater than 1. ಹೌದಲ್ವಾ? ಹಾಗೆ 3/2, 3 is greater than 2. 2/2, 2 is greater than or equals to. ಕಂಡೀಷನ್ಸ್ ಹೇಳ್ತಾ ಇದ್ರಲ್ವಾ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ಈಕ್ವಲ್ಸ್ ಟು ಆಗ್ತಾ ಇದೆ, ಬಿಕಾಸ್ ದಟ್ ಈಸ್ ಅನ್ ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂತ ಕರಿತಾ ಹೋಗ್ಬೋದು. ಹಾಗೆ 5/4, 100/9 ಈ ತರ ಬರುವಂತ ನಂಬರ್ಸ್ ನಾವು ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಪ್ರಾಪರ್ ಫ್ರಾಕ್ಷನ್ಸ್ ಅಂದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ಸ್ ಆಗಿತ್ತು ಅಂದ್ರೆ ವಿ ಕಾಲ್ ದಟ್ ಫ್ರಾಕ್ಷನ್ ಇಸ್ ಆನ್ ಪ್ರಾಪರ್ ಫ್ರಾಕ್ಷನ್ಸ್. ದೆನ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇತ್ತು ಅಂತಂದ್ರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಡಿನಾಮಿನೇಟರ್ ಇತ್ತು ಅಂತಂದ್ರೆ ವಿ ಕಾಲ್ ದಟ್ ಫ್ರಾಕ್ಷನ್ ಇಸ್ ಆನ್ ಇಂಪ್ರಾಪರ್ ಫ್ರಾಕ್ಷನ್ಸ್. ಹಾಗಾದ್ರೆ ಮಿಕ್ಸೆಡ್ ಫ್ರಾಕ್ಷನ್ಸ್ ಅಂದ್ರೆ ಏನು? ಮಿಕ್ಸೆಡ್ ಫ್ರಾಕ್ಷನ್ಸ್ ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಮಗೆ ವ್ಯಾಲ್ಯೂಸ್ಗಳು ಯಾವುದು ಗ್ರೇಟರ್ ಆಗಿರಲ್ಲ, ಯಾವುದು ಲೆಸ್ಸರ್ ಆಗಿರೋದಿಲ್ಲ. ಬಟ್ ಇಲ್ಲಿ ಇಂಪ್ರಾಪರ್ ಮಿಕ್ಸೆಡ್ ಫ್ರಾಕ್ಷನ್ಸ್ ಅಲ್ಲಿ ಯಾವ ತರ ಬರ್ತಾ ಹೋಗುತ್ತೆ ಅಂದ್ರೆ ಫ್ರಾಕ್ಷನ್ಸ್ ಜೊತೆಗೆ ಒಂದು ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿರ್ತೀವಿ. 2 × 1/2, 3 of 1/3, again 4 of 1/5. ಈ ತರ ನಂಬರ್ಸ್ಗಳೇನಾದ್ರೂ ಇತ್ತು ಅಂತಂದ್ರೆ, ಈ ಫಾರ್ಮೆಟ್ ಅಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ನಾವಿನ್ನ ಅದನ್ನ ಮಿಕ್ಸೆಡ್ ಫ್ರಾಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಈ ಮಿಕ್ಸೆಡ್ ಫ್ರಾಕ್ಷನ್ಸ್ ನಾವು ಇಂಪ್ರಾಪರ್ ಫ್ರಾಕ್ಷನ್ ಫಾರ್ಮೆಟ್ ಅಲ್ಲೂ ಬರೀತಾ ಹೋಗ್ಬೋದು. ಹಾಗಾದ್ರೆ ಗೊತ್ತಾಗ್ತಿದೆ ಅಲ್ವಾ, ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಪ್ರಾಪರ್ ಫ್ರಾಕ್ಷನ್ಸ್, ನೆಕ್ಸ್ಟ್ ಒನ್ ಇಂಪ್ರಾಪರ್ ಫ್ರಾಕ್ಷನ್ಸ್, the third one mixed fractions. Mixed fractions can be written as, can be formed as ಇಂಪ್ರಾಪರ್ ಫ್ರಾಕ್ಷನ್ಸ್. ಇಂಪ್ರಾಪರ್ ಫ್ರಾಕ್ಷನ್ಸ್ ಅಲ್ಲೂ ನಾವು ಬರೀತಾ ಹೋಗ್ಬೋದು. ಹಾಗಾದ್ರೆ ಈ ಬೇಸಿಸ್ ಮೇಲೆ
ಯಾವ ಥರ ನಾವು ಫ್ರ್ಯಾಕ್ಷನ್ಸ್ನ ಸಿಂಪ್ಲಿಫೈಡ್ ಫಾರ್ಮ್ಯಾಟಿಗೆ ತರ್ತೀವಿ, ಹಾಗೆ ಆಪರೇಷನ್ಸ್ಗಳನ್ನ ಇವಾಗ ಯಾವ ಥರ ಅಪ್ಲೈ ಮಾಡ್ತೀವಿ ಅಂದರೆ ಅಡಿಷನ್ಸ್ ಆಫ್ ಟೂ ಫ್ರ್ಯಾಕ್ಷನ್ಸ್ ಹೇಗಿರುತ್ತೆ, ಸಬ್ಸ್ಟ್ರಾಕ್ಷನ್ಸ್ ಆಫ್ ಟೂ ಫ್ರ್ಯಾಕ್ಷನ್ಸ್ ಹೇಗಿರುತ್ತೆ, ಮಲ್ಟಿಪ್ಲಿಕೇಶನ್ಸ್ ಆಫ್ ಟೂ ಫ್ರ್ಯಾಕ್ಷನ್ಸ್, ಹಾಗೆ ಡಿವಿಷನ್ಸ್ ಆಫ್ ಟೂ ಫ್ರ್ಯಾಕ್ಷನ್ಸ್, ಈ ಥರ ಆಪರೇಟ್ ಮಾಡಿದಾಗ ಟೂ ಫ್ರ್ಯಾಕ್ಷನ್ಸ್ಗಳನ್ನ ಆಪರೇಟ್ ಮಾಡಿದಾಗ ನಮಗೆ ನಂಬರ್ಸ್ಗಳು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ, ಅವು ಪ್ರಾಪರ್ ಫ್ರ್ಯಾಕ್ಷನ್ಸಿಗೆ ಬರುತ್ತವ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್ಸಿಗೆ ಬರುತ್ತಾ ಅನ್ನೋದನ್ನ ನಾವಿವತ್ತು ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಈ ಬೇಸಿಸ್ ಮೇಲೆ ಇವಾಗ ಫಸ್ಟ್ ಒನ್ ಸಿಂಪ್ಲಿಫೈ ದ ಫ್ರ್ಯಾಕ್ಷನ್ಸ್ ಅನ್ನೋ ಟಾಪಿಕ್ಸ್ನ ನೋಡ್ತಾ ಹೋಗೋಣ. ಫ್ರ್ಯಾಕ್ಷನ್ಸ್ಗಳನ್ನ ನಾವು ಸಿಂಪ್ಲಿಫೈಡ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಹೇಗೆ ಮಾಡೋದು ಅನ್ನೋದನ್ನು ನಾವಿಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆನಾ, ನೋಡ್ತಾ ಹೋಗೋಣ. ಎಸ್, ಈಗ ನಮಗೆ ರೆಡ್ಯೂಸಿಂಗ್ ದ ಫ್ರ್ಯಾಕ್ಷನ್ಸ್ ಆರ್ ಸಿಂಪ್ಲಿಫೈ ದ ಫ್ರ್ಯಾಕ್ಷನ್ಸ್ ಅಂತ ಕೇಳ್ತಾ ಇದ್ದೀವಿ ಅಂದಾಗ ನಿಮಗೆ ಸಿಂಪ್ಲಿಫೈ ದ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಿದೆ. ಬಟ್ ನಾವಿವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಒಂದಿಷ್ಟು ಮಾಹಿತಿಗಳನ್ನ ಮರ್ತೋಗಿರೋದನ್ನ ಸ್ವಲ್ಪ ತೊಗೊಂಬರ್ತಾ ಇದ್ದೀವಿ. ಹಾಗಾದರೆ ರೆಡ್ಯೂಸಿಂಗ್ ಫ್ರ್ಯಾಕ್ಷನ್ಸ್ ಅಂದರೆ ಕೊಟ್ಟಿರುವಂಥ ಫ್ರ್ಯಾಕ್ಷನ್ಸ್ನ ನಾವು ರೆಡ್ಯೂಸ್ ಮಾಡಬೇಕು ಅಂದರೆ ಲೋಯೆಸ್ಟ್ ಟರ್ಮಿಗೆ ರೆಡ್ಯೂಸ್ ಮಾಡಬೇಕು, ಇಲ್ಲಾಂದರೆ ಹೈಯೆಸ್ಟ್ ಟರ್ಮಿಗೆ ರೆಡ್ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನಮಗೆ ಫ್ರ್ಯಾಕ್ಷನಿನ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಯಾವಾಗ ಮಲ್ಟಿಪ್ಲೈಯರು ಮಾಡಿ ಅಥವಾ ಡಿವೈಡೆಡ್ ಬೈ ದ ಸೇಮ್ ನಂಬರಿಂದ ನಾವು ಏನು ಡಿವೈಡ್ ಮಾಡ್ತಾ ಇದ್ದೀವಿ ಅನ್ನೋದ್ರೆ ಅಥವಾ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಅದರ ವ್ಯಾಲ್ಯೂಗಳು ಏನಾಗಲ್ಲ, ಚೇಂಜಸ್ ಆಗೋದಿಲ್ಲ. ಇದನ್ನು ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ಫ್ರ್ಯಾಕ್ಷನ್ಸ್ನ ರೆಡ್ಯೂಸ್ ಮಾಡಬೇಕು ಅಂದರೆ ಯಾವುದಾದ್ರೂ ನಂಬರಿಂದ ಮಲ್ಟಿಪ್ಲೈನಾದರೂ ಮಾಡ್ಬೋದು ಅಥವಾ ಯಾವುದಾದ್ರೂ ನಂಬರಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದಾಗ ನಂಬರ್ಸ್ಗಳು ಏನಾಗ್ತಾ ಹೋಗುತ್ತೆ, ಏನೂ ಕೂಡ ಚೇಂಜಸ್ ಆಗಲ್ಲ. ವ್ಯಾಲ್ಯೂ ಫಸ್ಟ್ ನೀವು ಡಿವೈಡ್ ಮಾಡ್ಕೊಂಡಾಗ ಏನು ಡೆಸಿಮಲ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೋ ಅದೇ ಡೆಸಿಮಲ್ ವ್ಯಾಲ್ಯೂಸ್ ನಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ರೆಡ್ಯೂಸಿಂಗ್ ದ ಫ್ರ್ಯಾಕ್ಷನ್ಸ್ ಟು ಲೋಯೆಸ್ಟ್ ಟರ್ಮ್ ಅಂದರೆ ಯಾವ ಥರ ಮಾಡ್ತಾ ಹೋಗ್ತೀವಿ, ರೆಡ್ಯೂಸಿಂಗ್ ದ ಫ್ರ್ಯಾಕ್ಷನ್ಸ್ ಟು ಹೈಯೆಸ್ಟ್ ಟರ್ಮ್ ಅಂದರೆ ಯಾವ ಥರ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒಂದು ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಂಪ್ಲಿಫೈ ದ ಫ್ರ್ಯಾಕ್ಷನ್ಸ್ ಇಂಟು ಲೋಯೆಸ್ಟ್ ಟರ್ಮ್. ಫಸ್ಟ್ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ಕೊಟ್ಟಿರೋಂಥ ಫ್ರ್ಯಾಕ್ಷನ್ಸ್ನ ಲೋಯೆಸ್ಟ್ ಟರ್ಮ್ ಆಗಿ ನಾವಿಲ್ಲಿ ಫೈಂಡ್ ಔಟ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಹಾಗಾದರೆ ಕೊಟ್ಟಿರೋಂಥ ಪ್ರಾಬ್ಲಮ್ ನೋಡ್ತಾ ಹೋಗೋಣ. 45 ಡಿವೈಡೆಡ್ ಬೈ 360. 45 ಡಿವೈಡೆಡ್ ಬೈ 360 ಅಂದಾಗ ನಮಗೆ ಈ 45 ಆ್ಯಂಡ್ 360 ಯಾವುದಾದ್ರೂ ನಂಬರ್ಸ್ಗಳಿಂದ ನಮಗೆ ಡಿವೈಡೆಡ್ ಆಗುತ್ತಾ ಅನ್ನೋದನ್ನ ನೋಡ್ಕೋಬೇಕು. ಹಾಗಾದರೆ ಡಿವೈಡೆಡ್ ಆಗುತ್ತೆ ಅನ್ನೋದಾದರೆ 2 ಇಂದ ಚೆಕ್ ಮಾಡ್ತಾ ಹೋಗಿ. ಬಿಗಿನಿಂಗ್ 2 ಇಂದನೇ ಸ್ಟಾರ್ಟ್ ಮಾಡೋಣ. 2 ಇಂದ ಚೆಕ್ ಮಾಡಿದಾಗ 45 ಡಿವೈಡ್ ಆಗೋದಿಲ್ಲ, ಆದರೆ 360 ಅನ್ನು ಡಿವೈಡ್ ಆಗುತ್ತೆ. ಬಟ್ ನಮಗೇನು ಹೇಳ್ತಾ ಇರೋದು, ಮಲ್ಟಿಪ್ಲೈ ಆರ್ ಡಿವೈಡೆಡ್ ದ ಸೇಮ್ ನಾನ್ ಝೀರೋ ನಂಬರ್, ಹೌದಲ್ವಾ? ಹಾಗಾಗಿ ಈ ನಂಬರ್ನ ನಾವು 2 ಇಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದರೆ ಈ ನಂಬರ್ನು ಕೂಡ ನಾವು 2 ಇಂದ ಡಿವೈಡ್ ಮಾಡಬೇಕು. ಹಾಗಾದರೆ 3 ಇಂದ ಡಿವೈಡ್ ಆಗುತ್ತಾ? 3 1s are 3, 3 5s are 15 ಡಿವೈಡ್ ಆಗುತ್ತೆ. 3 1s are 3, 3 2s are 6, 3 0s are 0. ಬಟ್ 3 ಇಂದ ಡಿವೈಡ್ ಆಗುತ್ತೆ, ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೋಬಹುದು. ಹಾಗಾದರೆ 4 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. 3 ಇಂದ ಡಿವೈಡೆಡ್ ಆಗುತ್ತೆ, ಒಂದು ನಂಬರ್ ಇಟ್ಕೊಳ್ಳೋಣ. ಹಾಗಾದರೆ 4 ಚೆಕ್ ಮಾಡೋಣ. 4 ಇಂದ ಡಿವೈಡ್ ಆಗುತ್ತಾ? ನಾವೇ ಚಾನ್ಸೇ ಇಲ್ಲ. ಹಾಗೆ 45 ಡಿವೈಡೆಡ್ ಬೈ 360. ಅಗೇನ್ ನೆಕ್ಸ್ಟ್ ಒನ್ ನಂಬರ್ ಯಾವುದು? 5. 5 ಇಂದ ಡಿವೈಡ್ ಆಗುತ್ತಾ? 9 1s are 9, 5 9s are 45. ಹಾಗೆ 5 6s are 30. ನೆಕ್ಸ್ಟ್ ಒನ್ 60 ಬರ್ತಾ ಹೋಗುತ್ತೆ, ಅಥವಾ 5 7s are 35. ನೆಕ್ಸ್ಟ್ ಒನ್ 10 ಉಳಿಯುತ್ತೆ. 5 2s are 10 ಆಗ್ತಾ ಹೋಗುತ್ತೆ, ಹೌದಲ್ವಾ? 5 ಇಂದನೂ ಡಿವೈಡ್ ಆಗುತ್ತೆ. ನೋಡೋಣ. ನೆಕ್ಸ್ಟ್ ಒನ್ 6 ಇಂದ ಡಿವೈಡ್ ಆಗುತ್ತಾ? ಇಲ್ಲಿ 5 ಇದೆ, ಹಾಗಾಗಿ ಚಾನ್ಸೇ ಇಲ್ಲ. ನೆಕ್ಸ್ಟ್ ಒನ್ 7 ಇಲ್ಲ, 8 ಇಲ್ಲ, 9 ಬರುತ್ತೆ. 9 5s are 45 ಡಿವೈಡೆಡ್ ಬೈ 9 4s are 60, 9 0s are 0, ಹೌದಲ್ವಾ? ಓಕೆ, 9 40s are 360 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಹಾಗೆ ಚೆಕ್ ಮಾಡ್ಕೊಂತ ಹೋದರೆ ನಮಗೆ ತುಂಬ ಬಿಗ್ಗರ್ ನಂಬರ್ ಸಿಗ್ತಾ ಹೋಗುತ್ತೆ. ಬಟ್ ನಮಗೆ ಇವಾಗ ಇಲ್ಲಿ ಹೇಳ್ತಾ ಇರೋದೇನು, ಲೋಯೆಸ್ಟ್ ಟರ್ಮಿಗೆ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು, ಸಿಂಪ್ಲಿಫೈಡ್ ಮಾಡಬೇಕಾಗಿದೆ. ಸೊ ನಾವು ಈ ನಂಬರ್ನ 9 ಇಂದನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 9 5s are 45, ಹಾಗೆ 9 4s are 6 36, 9 0s are 0. ಹಾಗಾದರೆ 5 ಡಿವೈಡೆಡ್ ಬೈ 40 ಬಂತು. ಅಗೇನ್ 5 ಬೈ 40 ನಾವು ಕ್ಯಾನ್ಸಲ್ ಮಾಡ್ಬೋದಾ? 5 1s are 5, 5 8s are 40. ಹಾಗಾದರೆ ಸಿಂಪ್ಲಿಫೈಡ್ ಫಾರ್ಮ್ಯಾಟಿಗೆ ಬಂದಿದೆ ಅಲ್ವಾ? ಇದಕ್ಕಿಂತ ನಾವು ಮತ್ತೆ ಸಿಂಪ್ಲಿಫೈ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ 1 is less than 8 ಬಂತು. ಅಗೇನ್ ಪ್ರಾಪರ್ ಫ್ರ್ಯಾಕ್ಷನ್ಸ್ನೇ ನಾವು ಮತ್ತೆ ಪ್ರಾಪರ್ ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡಿದ್ದೀವಿ, ಅಥವಾ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಸಿಗೂ ನಾವು ಕನ್ವರ್ಟ್ ಮಾಡ್ಬೋದು.
ಬಟ್ ಇಲ್ಲಿ ನಮಗೆ ಸಿಂಪ್ಲಿಫಿಕೇಶನ್ಸ್ ಕೇಳ್ತಾ ಇದ್ದಾರೆ. 45 ಡಿವೈಡೆಡ್ ಬೈ 360, 5 ಡಿವೈಡೆಡ್ ಬೈ 40 ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು 1/8 ಬರ್ತಾ ಇದೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ 4 ಡಿವೈಡೆಡ್ ಬೈ 7. 4 ಡಿವೈಡೆಡ್ ಬೈ 7. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಎರಡೂ ನಂಬರ್ಗಳನ್ನು ಒಂದೇ ನಂಬರ್ ಇಂದಾನೆ ಡಿವೈಡ್ ಆಗೋದು ನೋಡ್ತಾ ಹೋದ್ವಿ. ಹಾಗಾದ್ರೆ ಈ ಎರಡು ನಂಬರ್ಗಳನ್ನು ನೋಡ್ತಾ ಹೋಗಿ 4ನ ನಮಗೆ 7ನ ಡಿವೈಡ್ ಆಗುವಂಥ ನಂಬರ್ಗಳು ಯಾವಾದರೂ ಇದೆಯಾ? ಇಲ್ಲ. ಹಾಗಾದ್ರೆ ನಾವು ಇವಾಗ ಏನು ಮಾಡಬೇಕು? ಮಲ್ಟಿಪ್ಲೈ ಆರ್ ಡಿವೈಡೆಡ್ ಚಾನ್ಸಸ್ ಇಲ್ಲ, ಮಲ್ಟಿಪ್ಲೈ ಮಾಡೋದಕ್ಕೆ ಚಾನ್ಸಸ್ ಇದೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ 4 ಡಿವೈಡೆಡ್ ಬೈ 7 ಇಂಟು 2 ಡಿವೈಡೆಡ್ ಬೈ 2 ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡ್ಕೊಂಡು ಹೋದ್ರೆ ನಮಗೆ 4 2s 8 ಡಿವೈಡೆಡ್ ಬೈ 14 ಬರ್ತಾ ಇದೆ ಅಲ್ವಾ? ಹಾಗಾದ್ರೆ ಸೆಕೆಂಡ್ ಪ್ರಾಬ್ಲಮ್ ಏನಾಯಿತು? ಅಗೇನ್ ನಾವು 4/7 ನಾವು 8/14 ಆಗಿ ಕನ್ವರ್ಟ್ ಮಾಡಿ ಬರೀತಾ ಹೋಗ್ಬೋದು, ಹೌದಲ್ವಾ? ಓಕೆ, ಗೊತ್ತಾಗ್ತಿದೆ ಅಂತ ಹೇಳ್ಕೊಳ್ತೀನಿ. ಹಾಗಾದ್ರೆ ಈ ಪ್ರಾಬ್ಲಮ್ ನಾವೇನಂತ ಹೇಳ್ತಾ ಇದೀವಿ ಅಂದ್ರೆ ಫ್ರಾಕ್ಷನ್ ಸಿಂಪ್ಲಿಫೈಡ್ ಟು ಲೋಯೆಸ್ಟ್ ಟರ್ಮ್, ಹಾಗೆ ಫ್ರಾಕ್ಷನ್ ಅಗೇನ್ ಸಿಂಪ್ಲಿಫೈಡ್ ಟು ಹೈಯೆಸ್ಟ್ ಟರ್ಮ್ ಆಗ್ತಾ ಇದೆ, ಹೌದಲ್ವಾ? ಯಾಕೆಂದ್ರೆ ಲೋಯೆಸ್ಟ್ ಟರ್ಮ್ ಇಂದ ಹೈಯೆಸ್ಟ್ ಟರ್ಮ್ ಆಗಿ ನಮಗೆ ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಏನಿದೆ ಅಂತಂದ್ರೆ 3 ಡಿವೈಡೆಡ್ ಬೈ 4. ಅಗೇನ್ 3 ಡಿವೈಡೆಡ್ ಬೈ 4 ನಾವು ಸಿಂಪ್ಲಿಫೈ ಮಾಡಬೇಕಾಗಿದೆ. ಹಾಗಾದ್ರೆ 3 ಮತ್ತೆ 4 ಯಾವುದಾದ್ರೂ ನಂಬರ್ಸ್ ಇಂದ ನಾನ್ ಝೀರೋ ರಿಯಲ್ ನಂಬರ್ ಇಂದ ಯಾವ್ದಾದ್ರು ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಯಾವ ನಂಬರ್ಸ್ ಇಂದ ಡಿವೈಡ್ ಆಗಲ್ಲ ಅಂದಾಗ ನಾವು ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಸೇಮ್ ನಂಬರ್ಸ್ ಇಂದ ನಾವು ಮಲ್ಟಿಪ್ಲೈ ಡಿವೈಡೆಡ್ ಮಾಡಬೇಕು. ಹಾಗಾದ್ರೆ ಯಾವ ನಂಬರ್ ತಗೊಂತ ಹೋಗ್ತೀರಾ? 3 10s 30, 4 10s 40, ಯಾವ ನಂಬರ್ ಬೇಕಾದ್ರೂ ತಗೋಬಹುದು. ಆವಾಗ ನಮಗೆ 30 ಡಿವೈಡೆಡ್ ಬೈ 40 ಬರ್ತಾ ಆಗುತ್ತೆ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಇದನ್ನು ನಾವು ಸಿಂಪ್ಲಿಫೈ ದ ಫ್ರಾಕ್ಷನ್ಸ್ ಟು ಲೋಯೆಸ್ಟ್ ಟರ್ಮ್ ಆಗಿ ಕನ್ವರ್ಟ್ ಮಾಡಿದೀವಿ. ಲೋಯೆಸ್ಟ್ ಟರ್ಮ್ ನ ಹೈಯೆಸ್ಟ್ ಟರ್ಮ್ ಆಗಿ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಒನ್ ಅಡಿಷನ್ಸ್ ಆಫ್ 2 ಫ್ರಾಕ್ಷನ್ಸ್ ನೋಡ್ತಾ ಹೋಗೋಣ. ಹಾಗೆ ಸಬ್ಸ್ಟ್ರಾಕ್ಷನ್ಸ್ ಆಫ್ 2 ಫ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್ ಆಫ್ 2 ಫ್ರಾಕ್ಷನ್ಸ್ ಅಂಡ್ ಡಿವಿಷನ್ಸ್ ಆಫ್ 2 ಫ್ರಾಕ್ಷನ್ಸ್. ಇಲ್ಲಿ ಇಂಪಾರ್ಟೆಂಟ್ ಬೇಕಾಗಿದ್ದು ಅಡಿಷನ್ಸ್ ಆಫ್ 2 ಫ್ರಾಕ್ಷನ್ಸ್ ಬಂದಾಗ LCM ತೆಗೆಯುವಂಥದ್ದು ಗೊತ್ತಾಗಿರಬೇಕು. LCM ಆಫ್ ದೋಸ್ 2 ನಂಬರ್ಸ್ ಗೊತ್ತಾಗಿರಬೇಕು. ಡಿನಾಮಿನೇಟರ್ಸ್ಗಳಲ್ಲಿರುವಂತಹ LCMಗಳನ್ನ ತೆಗಿತಾ ಹೋಗಬೇಕು. ಹಾಗೆ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ಯಾವ ಥರ ಬರುತ್ತೆ, ಡಿವಿಷನ್ಸ್ ಅಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಒನ್ ಅಡಿಷನ್ಸ್ ಆಫ್ 2 ಫ್ರಾಕ್ಷನ್ಸ್ ಅಲ್ಲಿ ನಾನು ಏನು ಹೇಳಿದೆ, LCM ತೆಗೆಯೋದು ಇಂಪಾರ್ಟೆಂಟ್, ಹೌದಲ್ವಾ? ಡಿನಾಮಿನೇಟರ್ ಅಲ್ಲಿರುವಂಥ ನಂಬರ್ಸ್ಗಳನ್ನ ಆ ಎರಡು ನಂಬರ್ಗಳ LCM ತೆಗಿಬೇಕು. ಅದಾದ್ಮೇಲೆ ನಾವು ಮುಂದಿನ ಸ್ಟೆಪ್ಗಳನ್ನ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಫಸ್ಟ್ ಒನ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. 2 ಡಿವೈಡೆಡ್ ಬೈ 9 ಪ್ಲಸ್ 3 ಡಿವೈಡೆಡ್ ಬೈ 9. ನೀವು ಕ್ಯಾಶುಯಲ್ ಆಗಿ ಎಡಿಷನ್ಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ಡೈರೆಕ್ಟ್ ಆಗಿ ಎಡಿಷನ್ಸ್ ಮಾಡಿಬಿಡ್ತೀರಾ, ಹೌದಲ್ವಾ? 1 + 2 ಇದ್ದರೆ ಡೈರೆಕ್ಟ್ ಆಗಿ 3 ಮಾಡ್ತಾ ಇದ್ದೀವಿ. ಇಲ್ಲೂ ಅದೇ ಥರನೇ ಮಾಡ್ತಾ ಹೋಗ್ತೀರಾ. 2 + 3 ಡಿವೈಡೆಡ್ ಬೈ 9 ಡಿವೈಡೆಡ್ ಬೈ 9 ಹಿಂಗೆ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ನಾವೇನು ಮಾಡಬೇಕು? ಡಿನಾಮಿನೇಟರ್ ಇರೋಂಥ ಟರ್ಮ್ ಯಾವುದು? 9 ಮತ್ತು 9. ಹಾಗಾದ್ರೆ ಎರಡು ಕಾಮನ್ ಫ್ಯಾಕ್ಟರ್, ಕರೆಕ್ಟ್ ಅಲ್ವಾ? ಎರಡು ಕಾಮನ್ ಫ್ಯಾಕ್ಟರ್ LCM ತೆಗೆದಾಗ ನಮಗೆ 9 ಬರ್ತಾ ಹೋಗುತ್ತೆ. LCM ಆಫ್ 9 and 9 ಏನಾಗ್ತಾ ಹೋಗುತ್ತೆ? LCM ಆಫ್ 9 and 9 9 1s 9 1s. LCM ಏನಾಗುತ್ತೆ? 9 into 1 into 1. ಎಸ್, LCM ಆಫ್ 9 and 9 is 9 ಅಂತ ಆಗುತ್ತೆ. ಹಾಗಾದ್ರೆ 9 1s 9, 2 into 1 ಅಂದ್ರೆ 2 ಆಗುತ್ತೆ. again 9 1s 9 plus 3 into 1 ಅಂದ್ರೆ 3 ಆಗ್ತಾ ಹೋಗುತ್ತೆ, ಹೌದಲ್ವಾ? 2 into ಡಿನಾಮಿನೇಟರ್ ಏನು ಡಿವೈಡ್ ಆಗಿರುತ್ತೋ ಆ ನಂಬರ್ ನಾವಿಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ again 9 1s 9 ಕ್ಯಾನ್ಸಲ್ ಆಗುತ್ತೆ. 3 into 1. ಹಾಗಾದ್ರೆ 2 into 1 ಅಂದ್ರೆ 2 plus 3 divided by 9 implies 5 divided by 9. ಸೇಮ್ ನಂಬರ್ ಇತ್ತು, LCM ಸೇಮ್ ನಂಬರ್ ಆಗ್ತಾ ಹೋಗುತ್ತೆ. ಡೈರೆಕ್ಟ್ ಆಗಿ ನಾವು 2 + 3 divided by 9 ಅಂತ ಬರೀತಾ ಹೋಗ್ಬೋದು. ಹಾಗಾದ್ರೆ ಸಪೋಸ್ ಈ ಫ್ರಾಕ್ಷನ್ ಅಲ್ಲಿ ಒಂದು ನಂಬರ್ ಡಿನಾಮಿನೇಟರ್ ಅಲ್ಲಿ, ಈ ಫ್ರಾಕ್ಷನ್ ಡಿನಾಮಿನೇಟರ್ ಅಲ್ಲಿ ಅನದರ್ ನಂಬರ್ ಇತ್ತು ಅಂದಾಗ ಅಲ್ಲಿಗೆ ವ್ಯಾಲ್ಯೂಸ್ ಯಾವ ತರ ಆಡ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಗೊತ್ತಾಗಿದೆ ಅನ್ಕೊಂತೀನಿ. 5 divided by 9 ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೆಕೆಂಡ್ ಒಂದು ಪ್ರಾಬ್ಲಮ್ ಅಡಿಷನ್ಸ್ ಆಫ್ 2 ಫ್ರಾಕ್ಷನ್ಸ್ ಅಲ್ಲಿ 1/3 plus 2/5. 1/3 plus 2/5. ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು? LCM ಆಫ್
3 and 5 ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. LCM of 3 and 5 ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೆ 3, 5. 3 1s are 3. 3 into 1 into 5. ಹೌದಲ್ವಾ? LCM of 3 and 5 is 15. Therefore ಡಿನಾಮಿನೇಟರ್ ನಮಗೆ ಏನಾಗ್ತಾ ಹೋಗುತ್ತೆ 15 ಬರ್ತಾ ಹೋಗುತ್ತೆ. ಹಾಗಾದ್ರೆ 15 ನ 3 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಕ್ಯಾನ್ಸಲ್ ಆಗುತ್ತೆ? 3 5s are 15. ಹಾಗಾದ್ರೆ 1 into 5 ಪ್ಲಸ್ ಅಗೇನ್ 5 ನ ನಾವು ಡಿವೈಡ್ ಮಾಡಿಕೊಂಡ್ರೆ 15 ನ 5 ಇಂದ ಡಿವೈಡ್ ಮಾಡಿದ್ರೆ 5 3s are 15. 5 3s are 15. 2 into 5. ಸಾರಿ 2 into 3. ಹಾಗಾದ್ರೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ? ಡಿನಾಮಿನೇಟರ್ ಏನು ಚೇಂಜಸ್ ಆಗಲ್ಲ. ಡಿವೈಡ್ ಮಾಡಿದ್ದೀರಿ ಅಂದಾಗ ಮತ್ತೆ ಆ ನಂಬರ್ಸ್ ಬರ್ಬಿಟ್ಟಿರಾ. ಸೊ LCM of 3 and 15 3 and 5 ಏನಿರುತ್ತೋ ಅದೇ ನಂಬರ್ಸ್ ಬರೀತಾ ಹೋಗಬೇಕು. 1 into 5 is 5 plus 2 into 3 is 6 divided by 15. Therefore 5 plus 6 is 11. 11 divided by 15 is the additions of 1 by 3 plus 2 by 5 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ ಸಿಂಪ್ಲಿಫಿಕೇಶನ್ ಮಾಡಿದ್ದು? ಓಕೆ, ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಒಂದು ಪ್ರಾಬ್ಲಮ್ 3 divided by 4 minus 7 divided by 10. ಓಕೆ, 3 divided by 4 ಮತ್ತೆ 7 divided by 10 ಅಂತಂದ್ರೆ again ನಾವು ಸೊಲ್ಯೂಷನ್ಸ್ ಇಲ್ಲಿ ನಾವು ಏನು ಮಾಡ್ತಾ ಹೋಗಬೇಕು? LCM of 4 and 10 ತೆಗಿಬೇಕು. LCM of 4 and 10 ತೆಗಿಬೇಕು ಅಂದ್ರೆ 4 ಮತ್ತೆ 10 ನ LCM ತೆಗಿತಾ ಹೋಗಬೇಕಾದ್ರೆ 2 2s are 2 5s are 10. ಹೌದಲ್ವಾ? again ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು ಬೇಡ. ಹಾಗಾದ್ರೆ 2 into 2 into 5 2 into 2 into 5 ಅಂದ್ರೆ ಎಷ್ಟಾಗ್ತಾ ಹೋಗುತ್ತೆ? 20 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡಿನಾಮಿನೇಟರ್ ಆಗ್ತದೆ ನಮಗೆ ಇಲ್ಲಿ LCM of 4 and 10 is 20. So 20 can divided by 4, that is 4 1s are 4 5s are. ಹಾಗಾದ್ರೆ 3 into 5 minus 10 1s are 10 2s are cancel ಆಗ್ತಾ ಹೋಗುತ್ತೆ. ಹಾಗಾದ್ರೆ 7 into 2. Therefore 3 5s are 15 minus 7 2s are 14 divided by 20. 15 minus 4 is 1 over 20 is the solutions. ಗೊತ್ತಾಗ್ತಿದೆಯಲ್ವಾ? ಹಾಗೆ ನೆಕ್ಸ್ಟ್ ಒನ್ ನೋಡೋಣ. ಥರ್ಡ್ ಒನ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಫೋರ್ತ್ ಒನ್ 2 plus 1 over 3. ಹಾಗಾದ್ರೆ 2 plus 1 over 3 ನ ಸೊಲ್ಯೂಷನ್ಸ್ ನಾವು ತಗೋಣ. ಹೇಗೆ? ಅಗೇನ್ ನಮಗೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಏನಾಗ್ತಾ ಇರುತ್ತೆ? 1 ಇದ್ದೇ ಇರುತ್ತೆ. ಹಾಗಾದ್ರೆ ಸೊಲ್ಯೂಷನ್ಸ್ ಅಲ್ಲಿ LCM of 1 and 3 ತೆಗಿಬೇಕು. LCM of 1 and 3 is 3. Therefore ಡಿನಾಮಿನೇಟರ್ ನಮಗೆ 3 ಬರ್ತಾ ಹೋಗುತ್ತೆ. 1 3s are 3. So 2 into 3 plus 3 3 get cancelled from 1. So 1 into 1 implies 2 3s are 6 plus 1 divided by 3 implies 7 divided by 3 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಇಟ್ಸ್ ಓಕೆ. ಇದಿಷ್ಟು ನಿಮಗೆ ಅಡಿಷನ್ಸ್ ಆಫ್ 2 ಫ್ರಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸಬ್ಸ್ಟ್ರಾಕ್ಷನ್ಸ್ ಆಫ್ 2 ಫ್ರಾಕ್ಷನ್ಸ್ ನೋಡ್ತಾ ಹೋಗೋಣ. ಸಬ್ಸ್ಟ್ರಾಕ್ಷನ್ಸ್ ಆಫ್ 2 ಫ್ರಾಕ್ಷನ್ಸ್ ನೋಡೋದಾದ್ರೆ 3 divided by 4 minus 7 divided by 10. 3 divided by 4 minus 7 divided by 10. Sorry, ಆಗಿದೆ ಅಲ್ವಾ ಈ ಪ್ರಾಬ್ಲಮ್? ಓಕೆ, ಸೆಕೆಂಡ್ ಒನ್ ಪ್ರಾಬ್ಲಮ್. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ಸ್ ಹಾಗೆ ನೋಡ್ತಾ ಇದ್ವಿ. ಇನ್ನೊಂದು ಥರ ಪ್ರಾಬ್ಲಮ್ ನೋಡೋಣ. 2 minus 5 into 1 by 2. 2 minus 5 into 1 by 2 plus 9 divided by 5. ಎಸ್ ಓಕೆ, ಗೊತ್ತಾಗಿದೆಯಲ್ಲ? ಕ್ವಶನ್ಸ್ ಏನು ಕೇಳ್ತಾ ಇದ್ರೆ ಸಿಂಪ್ಲಿಫಿಕೇಶನ್ಸ್ ಮಾಡಬೇಕಾಗುತ್ತೆ. ಸಿಂಪ್ಲಿಫಿಕೇಶನ್ಸ್ 2 minus 5 into 1 by 2 plus 9 divided by 5. ಹಾಗಾದ್ರೆ ಇಲ್ಲಿ ನಾವು ಸಾಲ್ವ್ ಮಾಡ್ಕೋಬೇಕಾದ್ರೆ ಅಗೇನ್ ಏನು ಮಾಡ್ತಾ ಹೋಗ್ತೀವಿ? 2 minus 5 into 1 by 2 ಇದೆ ಅಂತಂದ್ರೆ ಅಗೇನ್ ಮಿಕ್ಸೆಡ್ ಫ್ರಾಕ್ಷನ್ಸ್ ಇದೆ. ಮಿಕ್ಸೆಡ್ ಫ್ರಾಕ್ಷನ್ಸ್ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಮಿಕ್ಸೆಡ್ ಫ್ರಾಕ್ಷನ್ಸ್ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ 2 into 5 plus 1 divided by 2 ಆಗ್ತಾ ಹೋಗುತ್ತೆ. 2 into 5 ಅಂದರೆ 10 plus 1 divided by 2 implies 11 divided by 2 ಬರ್ತಾ ಇದೆ. ಹಾಗಾದ್ರೆ ನಾವಿಲ್ಲಿ ಮಿಕ್ಸೆಡ್ ಫ್ರಾಕ್ಷನ್ಸ್ ಇರೋ ನಂಬರ್ಸ್ ನಾವು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ? 2 5s are 10,
10 plus 1 divided by 2 that is 11 by 2 ಬರ್ತಾ ಇದೆ. ಹಾಗಾದ್ರೆ ಇವಾಗ 2 minus 11 divided by 2 plus 9 by 5. 5 into 1 by 2 plus ನಾವೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ 11 by 2 ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ವಿ ಅಲ್ವಾ ಮಿಕ್ಸೆಡ್ ಫ್ರಾಕ್ಷನ್ಸ್ ನ. ಹಾಗಾದ್ರೆ ಅಗೈನ್ LCM of 2 and 5 ಚೆಕ್ ಮಾಡಬೇಕು. LCM of 2 and 5 ಏನಾಗ್ತಾ ಹೋಗುತ್ತೆ that is 10. LCM of 2 and 5 is 10 ಆಗ್ತಾ ಹೋಗುತ್ತೆ. ಹಾಗಾದ್ರೆ LCM of 2 and 5 is 10. therefore denominator ನಮಗೆ 10. ಡಿನೋಮಿನೇಟರ್ ಏನಿಲ್ಲ ಅಂತಂದ್ರೆ ಇಲ್ಲೇನಾಗುತ್ತೆ 1 ಆಗುತ್ತೆ. ಹಾಗಾದ್ರೆ 1 into 10 1 10s are 10 ಡಿವೈಡ್ ಆಗುತ್ತೆ. ಹಾಗಾಗಿ 2 into 10 minus 2 ones are 2 5s are. ಹಾಗಾದ್ರೆ 11 into 5 plus 5 ones are 5 2s are cancel ಆಗುತ್ತೆ. ಹಾಗಾಗಿ 9 into 2 that is 2 into 10 minus 2 into 10 is 20. 11 into 5 is minus 55 plus 9 2s are 18 divided by 30. Therefore 20 plus 18 is 38 minus 55 divided by 10. 38 minus 55 ಅಂತಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ minus 17 divided by 10 is the solutions. ಗೊತ್ತಾಯ್ತಲ್ವಾ? ಎಸ್ ಓಕೆ. ಇದಿಷ್ಟು ನಿಮಗೆ ಅಡಿಷನ್ಸ್ ಮತ್ತು ಸಬ್ಸ್ಟ್ರಾಕ್ಷನ್ಸ್ ಆಫ್ ದ ಟೂ ಫ್ರಾಕ್ಷನ್ಸ್. ಇದರ ಬೇಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಕೊಡ್ತಾ ಹೋಗ್ತೀನಿ, ಚೆಕ್ ಮಾಡ್ತಾ ಹೋಗೋಣ. ಓಕೆನಾ? ಅಸೈನ್ಮೆಂಟ್ಸ್ ಆಗಿ ಕೊಡ್ತಾ ಇರ್ತೀನಿ. ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ನಮಗೆ ಅಸೈನ್ಮೆಂಟ್ ಆಗಿ ಸಬ್ಮಿಟ್ ಮಾಡಿ. ಓಕೆನಾ? ಇದಿಷ್ಟು ನಿಮಗೆ ಅಡಿಷನ್ಸ್ ಮತ್ತು ಸಬ್ಸ್ಟ್ರಾಕ್ಷನ್ಸ್. ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿವಿಷನ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆನಾ? ಅಸೈನ್ಮೆಂಟ್ ಕ್ವಶನ್ಸ್. ಎಸ್ ಓಕೆ. ಈ 3 ಪ್ರಾಬ್ಲಮ್ಸ್ಗಳು ನಿಮಗೆ ಅಸೈನ್ಮೆಂಟ್ಸ್ ಆಗಿ ಕೊಡ್ತಾ ಇದ್ದೀನಿ. ಈ 3 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ನಮಗೆ ಅಸೈನ್ಮೆಂಟ್ಸ್ ಆಗಿ ಸಬ್ಮಿಟ್ ಮಾಡ್ತಾ ಹೋಗೋಣ. ಓಕೆನಾ? ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.